ಏನು ಮಾಡೋದಕ್ಕೆ ಎಷ್ಟು ಗಾಡಿ ನಿಂತಾವ ನೋಡಿ ಮಂಜಿಲ್ಲ ಇಲ್ಲೇ ಹಚ್ಬೇಕು ನೋಡ ಹಚ್ಚಿದ್ರ ನೋಡೋಣ. ಸೆಕೆಂಡ್ ಟೈಮ್ ನಾವು ಜೋಗ ನೋಡಕ್ ಹೊಂಟೇವಿ, ರಾಜಾ ರಾಣಿ ನೋಡಕ್ ಹೊಂಟೇವಿ. ಈ ರಾಜಾ ರಾಣಿ ಸೇರಿ ಹೋದ್ ಸಲ ನಮ್ಗೆ ದರ್ಶನ ಕೊಟ್ಟಿರ್ತಿಲ್ಲ, ಈ ಸಲ ದರ್ಶನ ಕೊಡ್ತಾರಂತ ಅಂದ್ಕೊಂಡೇವಿ. ಕೇಳ್ತೇವಿ ಇಲ್ಲೇ ಕಂಡ್ರೆ ಹೋಗೋದು, ಕಾಣಿಸ್ಲಿಲ್ಲ ಅಂದ್ರೆ ಬಂದು ಅರಿಸಿಂಕಿಲ್ಲ ಅಂತ ಒಳ್ಳೆ ಹೋಗೋದು ನೋಡ್ರಿ. ಹಂಗೆ ಯಜಮಾನ್ರಿ ರೊಕ್ಕ ತುಂಬಿಲ್ಲ. ನಂಗೆ ಹುಳಿ ಅಂದ್ರೆ ಇಷ್ಟ, ಹುಳಿ ಅಂದ್ರೆ ಇಷ್ಟ. ಪೈನಾಪಲ್ ಕಾಯ್ದಾವ, ಪೈನಾಪಲ್ ಕೇಳ ಕಾಣಿಸ್ತೇನಿಲ್ಲ. ಅಲ್ಲಿ ಟಿಕೆಟ್ ತೊಗೋಬೇಕು ಮತ್ತೆ. ಸೈಡ್ ಸೀನ್ ಟಾಪ್ ಪಂಟಿಗೆ ಹೋಗ್ತೀವಿ, ಅವತ್ತು ಗೊತ್ತಾಗ್ತದೆ ಟಾಪ್ ಸೈಡ್ ಸೀನ್ ಹೋಗ್ತೀವಿ. ಆ ಶೂಟಿಂಗ್ ಪಂಟಿಗೆ ಮುಂದೆ ಕಾಣಿಸ್ತೈತೆ ಅಂತ ಕೇಳ್ಕೊಂಡು ಹೊಂಟಿವಿ. ನಾನು ಸುಮ್ಮನೆ 25 ರೂಪಾಯಿ ವೇಸ್ಟ್ ಆಗಬಾರ್ದಲ್ಲ ಅಂತ. ಹಾಂ ಇದಿಲ್ಲ, ಮುಂದಿನ ಸಲ ನಾವು 3 ಜನ ಆಗ್ತೇವಿ. ಐತೆ ಕಾಣ್ತೈತಿ ಕಮ್ ಇಲ್ಲೇ ಕಾಣಿಸ್ತದೆ. ಇವ ಇಲ್ಲ ಆ ಕಡೆಯಿಂದ ಯಾಕೋ ನನ್ನ ಫೋನ್ ಬಿತ್ತಲ್ರಪ್ಪ. ನಾನು ನೋಡಿ ನಾ ವಿಡಿಯೋ ಮಾಡೋ ಇದ್ರೊಳಗೆ ಇರುತ್ತೆ ನಮ್ಮ ಟೆನ್ಷನ್ ಆಗಿಲ್ಲ. ಈಗ ಅವ್ರು ಇರಿಬ್ರು ಇಲ್ಲ ಕಾಣಿಸ್ತದೆ. ನಾವೆಲ್ಲ ಬುಕ್ಕಲ್ಲಿ ನೋಡಿದ್ದು ಓದಿದ್ದು ಕೇಳಿದ್ದು. ನಾ 2-3 ಸಲ ಬಂದ್ರು ಇಲ್ಲಿ ಒಟ್ಟ ರಾಜ ರಾಣಿ ಅವರು ರಾಕೆಟ್ ಅವು ಅಲ್ಲೇ ಅಲ್ಲ ಮತ್ತು ಇವೇನು ಓಯ್ ಬೇಬಿ ಒಬ್ಬ ಹೆಂಗೆ ಹೊಂಟ ನೋಡವ ರಾಮ. ಇರ್ಲಿ ಬಿಡು, ಏನು ಹೋಗೋದು ಕೆಳಗೆ ವ್ಯೂ ಪಾಯಿಂಟ್ ಇಲ್ಲೆಲ್ಲ ಮಾಡಕತ್ತಾರ. ಈ ಸದ್ಯ ಕ್ಲೋಸ್ ಇದಾವೆ. ಮನೆ ಸಲ ಏನು ಫುಲ್ ಎಲ್ಲ ಮಂಜುನ ಇತ್ತು ನೋಡ್ರಿ. ಓ ಅಯ್ಯೋ, ನನ್ನ ಗಂಡಗೆ ಟೈಮೇ ಇಲ್ರಿ. ನಂಗೆ ಟೈಮ್ ಇದ್ರು ನನ್ನ ಗಂಡಗೆ ಟೈಮ್ ಇಲ್ಲ. ಇಲ್ಲಿ ನೀರು ಎಲ್ಲಿ ಹೋಗ್ತೋ ಗೊತ್ತಾಗೋದು. ಅಲ್ಲಿ ಬಿಡಾಕತೈತಿ. ಅಲ್ಲಿ ತಳಗೆ ಹೋಗೋದು ಹೇಳಾಕತ್ತೀನಿ. ಹೋಗೋದಾಗ ಅನ್ಸಲ್ತಲ್ಲ ಅದು ಯಾಕಂತ ದೂರ ಐತ್ಲ ಕಲ್ಲಾಗ ಗಪ್ಪತ್ತೈತಿ.
ಅಲ್ಲಿ ಹೊಂಟತ್ ನಾವು ಭಾಳ ಬೆಟ್ಟ ಇಲ್ಲಿ ತೊಡೆ ನೀರು ಐತಿ ನಾವು ಒಂದು ರಾಮಂದ್ರ ಹೊಳಿ ಅಷ್ಟು ನೀರು ಐತಿ ಅಷ್ಟು ಹೌದಾ ಇದು ಬೆಟ್ಟ ಗುಡ್ಡದಾಗ ಇದೆ ಅಲ್ಲಿ ಮನೆ ಐತಲ್ಲ ಐತಿ ಮನೆ ಐತಿ ಅಲ್ಲಿ ಇದ್ದು ಅದೆಂಗಲ್ಲಿ ಮನೆ ನೋಡ್ಬೇಕಲ್ಲ ಮನೆ ನೀನಿದೆ ಕೊನೆಯದಾಗಿ ಮತ್ತೊಂದ್ಸಲ ವ್ಯೂನ ನೋಡ್ಕೊಂಡ್ಬಿಡ್ರಿ ಮಂಜು ಬಂತ ಓ ಅಲ್ಲಿಗೆ ನೋಡೇ ಇಲ್ಲ ನಿಷ್ಟೊತ್ತನ ಆದರೂ ಅಲ್ಲೆಲ್ಲ ಇನ್ನೂ ಇದು ವ್ಯೂ ಪಾಯಿಂಟಲ್ಲೆಲ್ಲ ಹೋಗಿ ನೋಡ್ಬೋದು ಸದ್ಯಕ್ಕೆ ಶುರು ಐತೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಳೆ ಜೋರು ಬಂತು ಎಲ್ಲ ತೋರಿಸ್ಕೊಂಡ್ವಿ ನೋಡಕ್ಕೆ ಬಂದ ಕೋಡಿ ಸೈದ ತಂದಿಲ್ಲ ನೋಡ್ರಿ ನಾವು ಹಂಗೆ ಬಂದೀವಿ ನಮ್ಮ ಯಜಮಾನ್ರು ಹೋದ್ರು ನಾನು ಬಯಸ್ಕೋತೆ ನೀನು ಎಲ್ಲಿ ಹೋದ್ರಿ ಇವರು ಸದ್ಯಕ್ಕೆಲ್ಲ ತೋರಿಸ್ಕೊಂಡು ಅಂತೀವಿ ನಾವು ಯಾಕೆ ಹೋದ್ರಿ ಬರಲಿಲ್ಲ ಮತ್ತೆ ಕೊಡ್ತೀನಿ ಈಗ ನೋಡ್ ಮಳೆ ಹೆಂಗ್ ಬರ್ತಾ ಇದೆ ಹೋಗೋಣ ಕಾರ್ ಹತ್ರ ಇವಾಗ ಮನೆಯವ್ರ ಗಾಡಿ ಮುಂದೆ ಬಂದು ಮಳೆ ಬಂದು ಗಂಡ ಹೆಂಡತಿ ಜಗಳ ಹಚ್ತಿದೆ ಮಳೆ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡಬೇಕು ಎಂಜಾಯ್ ಮಾಡಬೇಕು ಅದೇ ನೀವು ಮಾಡೋಣ ಎಲ್ಲ ದೋಸೆ ಬಂದೀನಿ ಎಲ್ಲ ಫುಲ್ ಇದಾತಿಲ್ಲ ಉಂಟು ನಾ ಬಂದಿದ್ದಕ್ಕೆ ಎಲ್ಲ ಆತ ಜಲ್ದಿ ಬಂದಿದ್ದಕ್ಕೆ ನೋಡ್ರಿ ಎಲ್ಲ ಮಂಜು ಹಿಂದ್ಗಡೆ ಮಂಜು ಫೋನ್ ಬಿಡ ಇಲ್ಲಿ ನೀನು ಎಂಜಾಯ್ ಮಾಡ ಮಳೆಗಿನ ಹಿಂಗಿರ್ತೈತಂತ ನಾವು ಕಲಿಯೋ ಟೈಮಲ್ಲಿ ಇದು ಇತ್ತು ಒಂದು ಪಾಠ ಇತ್ತು ಬಟ್ ಈಗ ರಿಯಲ್ ಆಗಿ ಬಂದು ನೋಡಿ ಇಲ್ಲ ಖುಷಿ ಆಯ್ತು ಮೊನ್ನೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿತ್ತು ಮೊನ್ನೆ ಯಾರಿಗೊಬ್ರಿಗೂ ದರ್ಶನ ಕೊಡಲಿಲ್ಲ ಮಳೆಗಾಲ ಐತೆ ಅನ್ನೋದು ಗೊತ್ತಿದ್ದು ನಾವು ಕಾರ್ ತೊಗೊಂಬಂದು ಒಂದು ಛತ್ರಿ ಇಟ್ಕೊಂಬಂದಿಲ್ಲ ನೋಡ್ರಿ ಎಷ್ಟೊಂದು ಬುದ್ಧಿವಂತರಲ್ಲ ಅದಕ್ಕೆ ಹೇಳೋದು ಹಳ್ಳಿ ಮಂದಿ ಅಂತ ಅದಿಲ್ಲ ನಾವು ರಜೆದಲ್ಲಿ ನಡ್ಕೊಂಡು ಹೊಂಟೀವಿ ನೋಡ್ರಿ ತೋರಿಸ್ಕೊಂಡ್ವಿ ಈಗ ಒಂದಿಟ್ಟ ಬಿಸಿಲು ಬಿದ್ದಿತ್ತು ಮತ್ತೆ ನೋಡ್ರಿ ಮಂಜೆಲ್ಲ ಫುಲ್ ಹೆಂಗೆ ಆವರಿಸ್ಕೊಂಡು ಇಲ್ಲೆಲ್ಲ ಹಾಯ್ ರೀ ಆರಾಮ್ ರೀ ಯಾವ ರೀ ಹೌದು ರೀ ಥ್ಯಾಂಕ್ ಯು ರೀ ಟ್ರಿಪ್ ಜೋರ್ ರೀ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಸಿಕ್ಕರಪ್ಪ ಖುಷಿ ಆಯ್ತು ನನಗೆ ಪೈನಾಪಲ್ ತಗೋ ಏನು ತಗೋ ಯಾವ ಬೇಕು ನೀನು ನೋಡಿ ತಗೊಂಡಿಲ್ಲ ನೀನು ಪೈನಾಪಲ್ ಇದೆ ಫ್ರೂಟ್ ಸ್ವೀಟ್ ಇದೆ ಚೆನ್ನಾಗಿದೆ ಹೆಂಗೆ 20ಕ್ಕೆ 50ಕ್ಕೆ 3 ತಗೊಂಡ್ರೆ 50 ಪೈನಾಪಲ್ ಸೌತೆಕಾಯಿ ಬೇಕಾ ಎಳೆ ಸೌತೆ ಇನ್ನೊಂದು ಸ್ವಲ್ಪ
ನಂಗೆ ಹುಳಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಜರ್ನಿ ಮಾಡೋ ನೋಡಿ ಬರ್ರಿ ಪೈನಾಪಲ್ ತಿನ್ನೋಣ ಗಂಡ ಹೋದ ಸದ್ಯಕ್ಕೆ ವಿಡಿಯೋ ಬಂದ್ ಮಾಡಿ ಪೈನಾಪಲ್ ತಿಂತೀನಿ. ಜರ್ನಿ ಮಾಡ್ಕೊಂಡು ಬೈತಾರ ಓಡ್ತಾನೆ ನಾನು. ಖುಷಿ ಆಯ್ತಪ್ಪ ಇವತ್ತು, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಆಗಾಕತ್ತಿಲ್ಲ ನಾ ಗಾಡಿದ ಮತ್ತೆ ಒಂದು ಯಾರು ತಕೊಂಡು ಹೋಗಲ್ಲ ಹಂಗೆ ಹಿಂಗೇನ ಅದು ಜಗಳ. ನನ್ನ ಗಂಡಗೆ ಹೊಟ್ಟೆ ಕಿಚ್ಚ, ನಾನೊಂದು 2 ಫೋಟೋ ತೆಗೀರಿ ಅಂದ್ರೆ ಇದು ಅಲ್ಲೇ ಬರ್ತದೆ ನೀರು ಅಲ್ಲಿಂದ ಬರಾಕತ್ತೈತಿ ಇದು ಅಲ್ಲಿ ಈ ಕಡೆ ಗ್ಯಾಸ್ ಇರಿಸಿ ಕೈ ತೆಗಿ ಹಿಂದಕ್ಕೆ ಇದನ್ನ ಕೈ ತೆಗಿ. ಅವ್ನು ಬದಕನಲ್ಲಿ ಮಾದಂದ್ರೆ ಹಾಸಿ ಬಿಡೋದು ನಾವು ಏಕ ಹರ್ನೋಡಿ ಆಗ್ತಾನ ಹಂಗೆ ಅನ್ನೋನು ಕಾಣಬೇಕಲ್ಲ ಕನ್ನಡ ಮತ್ತು ಅವನ ಮಗ್ಳ ಮೈದ ನಾ ಹೆಂಗೆ ಹೊಳಿಸೀನಿ ಅಂದ್ರೆ Do you know what happens to it inside the body? We at Wellbeing Nutrition are here to detrient absorption outside the body. ಯಲ್ಲಾಪುರ ಮ್ಯಾಗ ಹೋಗ್ಬೇಕಂದ್ರೆ ರೋಡ್ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಂದು ಮುಂಡ್ಗೋಡ್ ಮ್ಯಾಗ ಇದು ಅದ್ರ ಅಪ್ಪನ ಹಂಗೆ ಐತೆ ಹೋಗ್ರಿ ಅದು ಆದ್ರೆ ಇದು ಅಪ್ಪ ಆತ ಯಪ್ಪ ಇಲ್ಲಿ ಅಡ್ಡಾಡೋರು ಹೆಂಗೆ ಅಡ್ಡಾಡ್ತಾರೆ ಗೊತ್ತಿಲ್ಲ. ನಮ್ದು ಬೆಳಗಾವಿ ಮತ್ತು ಬಾಗಲಕೋಟೆ ವಿಜಯಪುರ ಈ ಕಡೆ ರೋಡ್ ಸಕ್ಕತ್ತಾಗಿರ್ತಾವಪ್ಪ. ರೋಡ್ ಇಷ್ಟೊಂದು ಹದಗೆಟ್ಟು ಇರೋಂಗಿಲ್ಲ. ನೀವಂತೂ ಹೊಟ್ಟೆ ಫುಲ್ ನೋವು ಆಗ್ಬಿಡುತ್ತೆ ನಂದು. ಎತ್ತಿನ ಬಂಡೆಯಲ್ಲಿ ಹೋಗೋದು ಬೆಸ್ಟ್. ಇದು ಕೆಟ್ಟಾತ ಸುಮ್ಮನೆ ನೀ ಅಂತ ಇಷ್ಟ ಆಗೈತಿ, ಇನ್ನೊಬ್ರು ಆದ್ರೆ ಭಾಳ ಕೆಟ್ಟ ತ್ರಾಸ ಐತಿ. ಕಲಾಸ ಆಕೈತಿ ಬಟ್ ಫುಲ್ ಕರೆಂಡರು ಸುತ್ತನೇ ಇಲ್ಲ ಒಂಚೂರು ಆದಿನ ಸುತ್ತಿನ. No rush, no waste. At Wellbeing Nutrition, we engineered an intelligent capsule that knows how to maximize absorption. Because the better your body absorbs your supplements, the better the results.
big nutrition slow release. ಎಷ್ಟು ಆರಾಮ್ಸೆ ನಿಂತದ್ ನೋಡದ. ಕೇಳೆ ನಮ್ಮ ಮನೆಯವರು ಇವತ್ತು ಎಲ್ಲೋ ಒಂದು ಸ್ಪೆಷಲ್ ಜಾಗ ಕರ್ಕೊಂಬಂದಾರ. ನಂಗೆ ಬರೋ ಇಷ್ಟು ಮನಸ್ಸೇ ಇರಲಿಲ್ಲ, ಫುಲ್ ಟಯರ್ಡ್ ಆಗ್ಬಿಟ್ಟೇವಿ. ಬಟ್ ಅವ್ರು ಎರಡನೇ ಸಲ ಆತವ್ರು ಇಲ್ಲಿ ಅಂದ್ರೆ ಕರೆಯಾಕತ್ತ. ಸದ್ಯಕ್ಕೆ ಬಂದೇವಿ, ಬರ್ರಿ ನೋಡೋಣಂತ. ಎಲ್ಲೆಲ್ಲಿ ವಿಡಿಯೋ ಮಾಡೋಕೆ ಅಲೋ ಇರ್ತೈತೆ, ಎಲ್ಲೆಲ್ಲ ವಿಡಿಯೋ ಮಾಡ್ತೀವಿ. ಯಾಕಡೆ ಹೋಗೋದು ಟಿಬೇಟಿಯನ್ ಏನು ವಿಷಯ ಹೇಳು. ಏನೋ ಅನ್ನೋದು ಗೊತ್ತ ನನಗೂ ಗೊತ್ತಿಲ್ಲ. ಅವ್ರಿಗೆ 3-4 ಸಲ ಬಂದೇನಿ, ದಾರಿ 7-8 ಸಲ ಬಂದೇನಿ ಅಂತ ಹೇಳ್ತಾರ. ಬಟ್ ನೋಡ್ರಿ ಹಿಂಗೈತಿ ಸದ್ಯಕ್ಕೆ. ಯಾರಾದರೂ ಇಲ್ಲಿ ಬಂದಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ. ಆ ಕಡೆನೂ ಒಂದು ಗೇಟ್ ಐತಿ, ಬ್ಯಾಕ್ ತೋರಿಸ್ತೀನಿ. ಮನಿ ನೋಡಿ ಇವರು ಅವನೇ ನೋಡಿನಿ. ನಮ್ಮ ಕರ್ನಾಟಕದವ್ರು ಯಾರ್ಯಾರಿಗೆ ಜಾಗ ಕೊಡ್ತಾರಂತ ಇಲ್ಲೇ ಇಲ್ಲ, ಅಲ್ಲಿ ಆ ಗೇಟ್ನಾಗ ನಾಯಿಗಳು ನೋಡಿಲ್ಲಿ ಎಚಗಡೆ ಹೋಗೋದು. ಇವ್ರು ಕನ್ನಡ ಮತ್ತೆ ಎಷ್ಟು ವರ್ಷ ಆತಿ ಇದ್ದು ಕನ್ನಡನ ಬರಂಗಿಲ್ಲ ಅಂದ್ರೆ ಹೆಂಗೆ ಇವ್ರಿಗೆ? ಮತ್ತು ಅವ್ರು ಬರಂಗಿಲ್ಲ ಅಂತಿಲ್ಲ. अंदर जाने के लिए रास्ता है, गेट है इधर जाने के लिए. ಕನ್ನಡ ಬರಂಗಿಲ್ಲ, ना उधर है बड़ा दुकान. ಕನ್ನಡ ಕಲ್ಕೋಬೇಕಪ್ಪ. ಕರ್ನಾಟಕದಾಗ ಅದೀರಿ. ಹಾಂ, ಕನ್ನಡ ಬರಂಗಿಲ್ಲ ಅಂತ ನೋಡ್ರಿ ಅವ್ರಿಗೆ. ನಮ್ಮ ಕರ್ನಾಟಕ ಮತ್ತು ಇದು ನೋಡಿದ್ರೆ ಏನಪ್ಪ ಏನು ವಿಶೇಷನೋ ಏನೋ. ಗಾಂಧಿ ಅರ್ಧ ಬಂದೈತಿ. ಗಾಂಧಿ ಮತ್ತು ಗಾಂಧಿ ನಮ್ಮ ದೇಶದವ, ಬೇರೆ ದೇಶದವಲ್ಲ. ಏನೋ ಇದ್ರ ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಏನೋ ಗೊತ್ತಿಲ್ಲ. ಇದು ಯಾವ್ದು? ಧಾರವಾಡ ಹುಬ್ಳಿನ ಮುಂಡಗೋಡ ಏರಿಯಾನ ಯಾವ್ದು? ಜಿಲ್ಲೆ ಯಾವುದು? ಮೊದಲು ಊಟ ಇವ್ರದ ಎಲ್ಲರದು ಏನೋ ಸಿಸ್ಟಮ್ ಐತಪ್ಪ. ಇವ್ರು ದೈ ತೊಗೊಂಡು ಬರಾಕ ಹೆಣ್ಮಕ್ಳು ಯಾರು ಗಂಡು ಮಕ್ಳು ಯಾರು ಗೊತ್ತಾಗಿಲ್ಲ. ಬೇರೆ ಇರಂಗಿಲ್ಲ ಅವ್ರಿಗೆ. ಈಗ ಯಾರು ಹೆಣ್ಮಕ್ಳು ಏನು ಗಂಡು ಮಕ್ಳು ಹೇಳಿ ಗಂಡು ಮಕ್ಕಳು ಅಲ್ಲಿ ತೋರಿಸೋದಕ್ಕೆ ಮತ್ತೆ ಎಗ್ ನಾನ್ ವೆಜ್ ತಿಂತಾರೆ ಇವರು. ಅವರು ಡ್ರೆಸ್ ಇದು 3-4 ತಾಸು ಟೈಮ್ ಇರುತ್ತೆ. 4 ತಾಸು ಯಾವ ಕಡೆ ಇದೆ? ಇಲ್ಲೇ ಇಲ್ಲೇ ಇದನ್ನ ನೋಡ್ಕೊಳ್ಳೋದು. ಏನು ನೋಡೋದಿಲ್ಲ, ಹಿಂಗೆ ಐತೆ ನೋಡಿ. ಏನು ನೋಡೋದು ಅಂದ್ರೆ ಇದನ್ನ ನೋಡೋದು. ಏನು ನೋಡೋದು ಹಿಂಗಪ್ಪ ನೋಡಿ. ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡೋದು, ಗಾರ್ಡನ್ ಪಾಡನ್ ನೋಡೋಕೆ ಒಂಥರ ಅದು ಗೊತ್ತಾಗೋದು.
ನೀನು ಯಾವ ಕಾಲದಾಗ ಬಂದಿರ್ತೀವಿ. ಇದನ್ನ ನೋಡಕ್ಕೆ ಇಲ್ಲಿಗೆ ಬರ್ತಾರ. ಚಲೋ ಇರ್ತೈತನ ಪ್ರಾರ್ಥನಾ ಮಂದಿರ ಅವ್ರದ್ದು ಇದಾ? ಬಂದು ಒಂದೆರಡು ಫೋಟೋನಾರು ತಕ್ಕೊಳ್ಳೋಣಂತ. ಇಲ್ಲಿ ಎಷ್ಟು ವರ್ಷ ಆತೇನೋ ಗೊತ್ತಿಲ್ಲ, ಇವ್ರು ಬಂದು ಇಲ್ಲೇ ಇದ್ದ. ಬಟ್ ಕನ್ನಡನ ಬರಂಗಿಲ್ರಿ ಅವ್ರಿಗೆ.